ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗಾದರೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ತರಕಾರಿ ಇಲ್ಲದಾಗ, ತರಕಾರಿ ತಿಂದು ಬೇಜಾರಾದಾಗ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿರಿ. ನೋಡಿರಿ, ಇದಕ್ಕೆ ಬೇಕಾಗಿರೋದು ಕಡಲೆಬೇಳೆ ಹಿಟ್ಟು ಬೇಕು. ಇದನ್ನು ಹೇಗೆ ಮಾಡೋದು ಅಂಥೇಳಿ ನಾನು ತೋರಿಸ್ತೀನಿ. ಈ ರೆಸಿಪಿಲಿ ನನಗೆ ನನ್ನ ಮಗ ಮತ್ತು ನಮ್ಮ ಅತ್ತೆಯವರು ಹೆಲ್ಪ್ ಮಾಡಿದ್ದಾರೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲು ಇದಕ್ಕೆ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಅದಕ್ಕೆ 1-2 ಚಮಚ ಖಾರ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಶಿನ ಪುಡಿ. ಇದಿಷ್ಟು ಹಾಕಿಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಕಡಲೆಬೇಳೆ ಹಿಟ್ಟು, ಅರಶಿನ, ಖಾರ, ಉಪ್ಪು ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾದ್ಕೊಳ್ಳಿ. ನೋಡಿರಿ, ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ರಿ. ಮೆತ್ತಗಾದರೆ ಬರೋದಿಲ್ಲ ಇದು. ನೋಡಿರಿ, ಇಷ್ಟು ಗಟ್ಟಿ ಇದೆ. ನೋಡಿರಿ, ಇಷ್ಟು ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿರಿ, ತೋರಿಸ್ತೀನಿ ಈಗ. ಇಷ್ಟು ಗಟ್ಟಿ ಇರಬೇಕು ಹಿಟ್ಟಿದು. ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿರಿ, ನಾನು ಒಂದು 5 ಮಿನಿಟ್ಸ್ ಮುಚ್ಚಿಟ್ಟಿದ್ದೆ. ಈಗ ತೋರಿಸ್ತೀನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿರಿ, ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪನೇ ಹಿಟ್ಟು ತೊಗೊಂಡು ನಾವು ಕೋಡ್ಬಳೆ ಮಾಡ್ತೀವಲ್ಲ, ಆ ರೀತಿ ಇದನ್ನು ಇಷ್ಟು ಉದ್ದುದಕ್ಕೆ ಮಾಡಿಟ್ಕೋಬೇಕು. ರೌಂಡಾಗಿ ಸುತ್ತೋದು ಬೇಡ. ಕೋಡ್ಬಳೆನ ರೌಂಡಾಗಿ ಸುತ್ತೀವಿ ನೋಡಿರಿ, ಆ ಥರ ಉದ್ದಕ್ಕೆ ಮಾಡಿಟ್ಕೋಬೇಕು. ಉಳ್ದಿರೋದನ್ನು ಮತ್ತೆ ಅವ್ರು ರೆಡಿ ಮಾಡ್ತೀನಿ ಅಂದರು. ನಾನು ಇದಕ್ಕೆ ಮಸಾಲ ರೆಡಿ ಮಾಡ್ಕೊತೀನಿ ಈಗ. ನೋಡಿರಿ, ಇದಕ್ಕೆ 3 ಟೊಮೆಟೊ ತೊಗೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ನೀಟಾಗಿ ಹುರ್ಕೊಳ್ರಿ. ಹುರಿದು ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿರಿ, ನನ್ನ ಮಗ ಹೇಗೆ ಮಾಡ್ತಿದ್ದಾನೆ ಅಂತೇಳ್ರಿ. ನೋಡಿರಿ, ನಾನು ಮಾಡ್ತೀನಿ ಅಂಥೇಳಿ ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ಅವನು ಮಾಡ್ತಾಯಿದ್ದಾನೆ. ಸ್ಕೂಲ್ ಇರಲಿಲ್ವಲ್ಲ, ಹಾಗಾಗಿ ಅವನು ಮಾಡ್ತಾಯಿದ್ದಾನೆ. ನೋಡಿರಿ, ಟೊಮೆಟೊ ಎಲ್ಲ ಹುರಿದಿದ್ದೀನಿ. ಈಗ ಒಣ ಕೊಬ್ಬರಿ ತೊಗೋಬೇಕು. ಇದಕ್ಕೆ ಒಣ ಕೊಬ್ಬರಿನ ಸ್ವಲ್ಪ ಈ ಥರ ಸುಟ್ಟು ಹಾಕೋದ್ರಿಂದ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ನೀವು. ನೋಡಿರಿ, ಟೊಮೆಟೊ ಮತ್ತು ಕೊಬ್ಬರಿನ ಇದು ಮಾಡ್ಕೊಂಡಿದ್ದೀನಿ. ನೋಡಿರಿ, ಇವರೆಲ್ಲಿ ಇನ್ನೂ ರೆಡಿ ಮಾಡ್ತಾನೇ ಇದ್ದಾರೆ. ಅಷ್ಟರೊಳಗಡೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿರಿ, ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದಾನೆ ನೋಡಿರಿ. ಅಜ್ಜಿ ಜೊತೆ ಕುತ್ಕೊಂಡು ಅಜ್ಜಿ ಮೊಮ್ಮಗ ಇಬ್ಬರು ಮಾಡ್ತಾಯಿದ್ದಾರೆ. ಬನ್ನಿ ಹಾಗಾದ್ರೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿರಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಈಗ ತೋರಿಸಿದ್ನಲ್ಲ ಕೊಬ್ಬರಿ ಸುಟ್ಟಿರೋದು, ಆ ಕೊಬ್ಬರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಹುರಿದಿರೋ ಅಂಥ ಟೊಮೆಟೊನ ಇದ್ರೊಳಗಡೆ ಹಾಕಿ ಗ್ರೈಂಡ್ ಮಾಡೋಣ. ನೋಡಿರಿ, ಈ ಥರ ನೈಸಾಗಿ ಪೇಸ್ಟ್ ರೆಡಿ ಆಗುತ್ತೆ ಇದು. ಓಕೆ, ಈಗ ಬರ್ರಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ಳೋಣ. ಪಾತ್ರೆಯಲ್ಲಿ ನೀರು ತೊಗೊಂಡು ಅದನ್ನು ಬಿಸಿ ಮಾಡೋಕ್ಕಿಡೋಣ. ಈಗ ಅದೆಲ್ಲ ರೆಡಿ ಆಗಿದೆಯಲ್ಲ, ಅದನ್ನೆಲ್ಲ ಇದರಲ್ಲಿ ಸ್ಟೀಮಲ್ಲೇ ಬೇಯಿಸ್ಕೋಬೇಕು. ನೋಡಿರಿ, ಈ ಥರ ಹೋಲ್ ಇರೋ ಅಂಥದ್ದು ಪುಟ್ಟಿ ಅಥವಾ ಪ್ಲೇಟ್ ಯಾವುದಾದ್ರೂ ತೊಗೋಬೋದು ನೀವು. ಅದಕ್ಕೆ ಸ್ವಲ್ಪ ನೀಟಾಗಿ ಎಣ್ಣೆ ಹಚ್ಕೊಳ್ರಿ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ರಿ ಎಣ್ಣೆನ. ಈಗ ನೀರು ಕುದಿ ಬಿದ್ದಿದೆ ನೋಡಿರಿ. ಕುದಿ ಬಿದ್ದಿದ್ದ ನೀರು ಮೇಲೆ ಅದನ್ನು ಇಡೋಣ. ನೋಡಿರಿ, ಈ ಥರ ಇಡಬೇಕು. ಇದಕ್ಕೆ ಈ ರೆಡಿಯಾಗಿರೋ ಅಂಥ ಇದನ್ನೆಲ್ಲನೂ ಅದರ ಮೇಲೆ ಹಾಕಬೇಕು. ಕೆಳಗಡೆ ನೀರು ಕುದೀತಾ ಇರುತ್ತಲ್ಲ, ಸ್ಟೀಮಿಗೆ ಇದು ಕುದಿಬೇಕು. ನೋಡಿರಿ, ಈಗ ಒಂದೊಂದೇ ಅದರೊಳಗಡೆ ಹಾಕ್ಕೊಳ್ಳೋಣ. ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಾನ್ ವೆಜ್ ಥರನೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಶ್ರಾವಣ ಮಾಸದಲ್ಲೆಲ್ಲ ಕೆಲವರು ನಾನ್ ವೆಜ್ ತಿನ್ನಲ್ವಲ್ಲ, ಅಂಥ ಟೈಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂಥೇಳಿ. ನೋಡಿರಿ, ಅದು ಕುದೀಲಿ. ಅಷ್ಟೊತ್ತಿಗೆ ನಾವಿಲ್ಲಿ ಇದು ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಅರಶಿನ ಹಾಕೋಣ. ಇದಕ್ಕೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ. ಸ್ವಲ್ಪ ಅರಶಿನ, ಒಂದು 4 ಚಮಚ ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್, ಹಂಗಾಗಿ 4 ಚಮಚ ಖಾರ ಹಾಕಿದ್ದೀನಿ. 1.5 ಚಮಚ ಧನಿಯಾ ಪುಡಿ ಹಾಕಿದ್ದೀವಿ. ನೋಡಿರಿ, ಗ್ರೈಂಡ್ ಮಾಡಿರೋ ಅಂಥ ಪೇಸ್ಟ್ನ ಇದಕ್ಕೆ ಹಾಕಬೇಕು. ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ತಾ ಇರೋದು, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಅದು ಮಸಾಲ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದು ಕುದ್ದಿದೆ ನೋಡಿರಿ. ಇದನ್ನೆಲ್ಲ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿರಿ, ಎಣ್ಣೆ ಬಿಟ್ಕೊಂಡೆ ಚೆನ್ನಾಗಾಗಿದೆ ಅದು. ನೋಡಿರಿ, ಇದನ್ನೆಲ್ಲ ಈ ಥರ ಪೀಸ್ ಮಾಡ್ಕೋಬೇಕು. ಚಾಕು ತೊಗೊಂಡು ಈ ಥರ ಪೀಸಾಗಿ ಕಟ್ ಮಾಡ್ಕೊಳ್ರಿ. ನೀಟಾಗಿ ಬೆಂದಿದೆ ಅದು ಸ್ಟೀಮ್ಗೆ. ಈಗ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡೋಣ ಒಂದ್ಸಲಿ. ನೋಡಿರಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ.
ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕಂದರೆ ಗಟ್ಟಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು. ರೊಟ್ಟಿ, ಚಪಾತಿ ಅನ್ನೋ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿರಿ ಕುದ್ದಿದೆ ಇದು. ಈಗ ಇದು ರೆಡಿಯಾಗಿದೆ ನೋಡಿರಿ. ನಾನು ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅದರಲ್ಲಿ ನೀವು ಮಾಡ್ಕೋಬೋದು. ಗಟ್ಟಿ ಬೇಕಂದ್ರೆ ಗಟ್ಟಿ, ನೀರಾಗಿ ಬೇಕಂದ್ರೆ ನೀರಾಗಿ ಮಾಡ್ಕೋಬೋದು. ನೋಡಿರಿ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನಾನು. ನಾವಿವತ್ತು ಜೋಳದ ರೊಟ್ಟಿ ಮಾಡಿದ್ವಿ, ಅದ್ರ ಜೊತೆನೇ ಈ ಪಲ್ಯ ಮಾಡಿರೋದು. ನೋಡಿರಿ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿರಿ ಸರ್ವ್ ಮಾಡಿದ್ದೀನಿ ಒಂದು ಪ್ಲೇಟ್ಗೆ. ನೋಡಿರಿ ಚಿಕನ್ನು ಮಟನ್ ಥರನೇ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.